ಅಮ್ಮ ಅಣ್ಣರೆಲ್ಲ ಚೆನ್ನಾಗಿ ನೋಡ್ಕೊತಾರೆ, ಅಣ್ಣನೂ ಅದಕ್ಕೆ ಚೆನ್ನಾಗಿ ನೋಡ್ಕೊತಾರೆ ತಾನೆ? ಹ್ಞೂ ನಮ್ಮ ಚೆನ್ನಾಗಿ ನೋಡ್ಕೊತಾರೆ. ಅದಕ್ಕೆ ನಾನು ಅವರು ಹೇಳಿದ್ರು ಕರ್ಕೊಂಬ ಹೋಗಿ ಒಂದು 2 ದಿನ ಆಗಿದ್ದಾಗೋತು ಎಲ್ಲನ ಕರ್ಕೊಂಬ ಒಂದು 2 ದಿನ ಹೆಂಗೆ ಬಸ್ರಿ ಹೆಂಗ್ಸು ಅಂತ ಹೇಳಿದ್ರು. ಅದಕ್ಕೆ ನಾನು ಬಂದೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಅದಕ್ಕೇನು ಕರ್ಕೊಬರತ್ತಾನೆ ಅಣ್ಣನು, ಅದಕ್ಕೇನು ಎಲ್ಲ ಕರ್ಕೊಬರತ್ತಾನೆ. ಒಬ್ಬಳೇ ಬಂದಿದ್ದೀಯ ಹೋಗತ್ತ? ಇಲ್ಲಮ್ಮ ಅವ್ರಿಗೇನು ಕೆಲಸ ಐತೆ, ಅದಕ್ಕೇನೇ ಅವ್ರು ಬರಲಿಲ್ಲ, ಹೋಗಿ ಕರ್ಕೊಬ ಇಲ್ಗೇನೇ ಅಂತ ಹೇಳಿದ್ರು. ಅಲ್ಲಮ್ಮ ಒಂದೇ ಊರು ಏನು ಬರ್ಬೋದಾಗಿತ್ತಪ್ಪ. ಏನತ್ತ ನೀನು ಕರೆದಿದ್ರೆ ಬರೋರೋ ಏನೋ? ಅಯ್ಯೋ ಎಲ್ಲಮ್ಮ ಅವನು ಅದೇನೋ ಬಡ್ಡಿ ವ್ಯವಹಾರ, ಅವ್ರಿಗೂ ದುಡ್ಡು ಕೊಟ್ಬಿಟ್ಟು ಈಗ ಅವ್ರು ನೆಟ್ಟಕ್ಕೆ ಕೊಡಲ್ಲ ಟೈಮಿಗೆ ಸರಿಯಾಗಿ, ಏನಿಲ್ಲ ಅವ್ನಿಗೆ ಅದೊಂದು ಟೆನ್ಷನ್ನು. ಇವಾಗ ಮನೆ ಬೇರೆ ಬಿದ್ದೋಗಿ ಇವಾಗ ಬಾಡಿಗೆ ಮನೆಗಿದ್ದೀವಿ, ಏನು ಮಾಡೋಣ? ಅದಕ್ಕೆ ಅವ್ರು ಮನೆ ಕಟ್ಕೋಬೇಕು ಅಂತ ಇದು ಮಾಡ್ತಾವ್ರೆ. ಅದಕ್ಕೆ ಎಲ್ಲೂ ಹೋಗ್ತಾ ಇಲ್ಲ. ಅದಕ್ಕೆ ಬರಲಿಲ್ಲ, ಹೋಗಿ ಕರ್ಕೊಬಾಯ ಇಲ್ಲಿಗೆ ಬಂದಾಗ ಮಾತಾಡಿಸ್ತೀವಿ ಅಂತ ಹೇಳವ್ರೆ. ಸರಿ, ಒಂದು 2 ದಿನ ಇದ್ದು ಇರಾಮ ಹೋಗೋಣ. ನಮ್ಮನೆಗೆ ಒಂದು 2 ದಿನ ಇದ್ದಂಗೆ ಆಗ್ತೈತೆ. ನೀನು ಅಪರೂಪಕ್ಕೆ ಬಂದಿದ್ಯಾ, ಬಂದೇ ಇರಲಿಲ್ಲ. ಇರು, ನಾವು ಚೆನ್ನಾಗಿ ನೋಡ್ಕೊತೀವಿ. ಇರೇ ಜಯಮ್ಮ, ಒಂದು 2 ದಿನ ಇದ್ದು ಹೋಗು ಮಗಳನ್ನ ಕರ್ಕೊಂಡು. ಏನು ಹೋಗ್ತೀನಿ ಅಂತೀಯ? ನೆನ್ನೆಯಿಂದ ಬಂದಿದ್ಯಾ, ಒಂದು ವಾರ ಇದ್ದೋಗ್ರು. ಏನು ಮಾಡೋದು ಅಲ್ಲೂ? ಏನು ಕೆಲಸ ಇಲ್ಲ, ಊಟ ಮಾಡೋದು ಕುಕ್ಕಮದೆ ತಾನೇ ಅಲ್ಲಿ, ಇನ್ನೇನು. ಇಲ್ಲೇ ಇರು, ಅವ್ರು ಹೆಂಗ ಮಗ ಸೊಸೆ ಮಾಡ್ಕೊಂಡಿರ್ತಾರೆ. ಹ್ಞೂ ಹೇಳಕ್ಕಯ್ಯ, ಒಂದು 2 ದಿನ ಇದ್ದು ಹೋಗ್ತೀನಿ ಹೇಳು. ಇನ್ನೇನು ಅಲ್ಲಿ ಮಾಡೋದು ಅದೇ, ಇಲ್ಲಿ ಮಾಡೋದು ಅದೇ, ಎಲ್ಲಿ ಮಾಡೋದು ಅಷ್ಟೇನೆ. ನಾನು ಹೇಳಿನತೆ ಇರು ಅಂತ ಹೇಳ್ಬಿಟ್ಟು ಅಮ್ಮಗೆ ಇರ್ತೈತಂತ ಹೇಳು. ಸರಿ ನಮ್ಮ, ಏನೋ ಮಾತಾಡ್ತಿದ್ದೀರಾ ಮಾತಾಡ್ರಿ ತಾಯಿ ಮಗಳು. ಅಯ್ಯೋ ಅಂಥದ್ದೇನಿಲ್ಲ ಇಲ್ಲ ಕಯ್ಯ, ಏನೋ ಹಂಗೆ ಜಾಸ್ತಿ ದಿನಕ್ಕೆ ಬೇರೆ ಬಂದಿದ್ದೀನಲ್ಲ, ಅದಕ್ಕೆ ಏನೋ ಸುಖ ಕಷ್ಟಕ್ಕೆ ಕೇಳ್ತಾ ಇದ್ದೀನಿ ನನ್ನ ಮಗಳದ ಅಷ್ಟೇ, ಇನ್ನೇನು ಮಾತಾಡೋಣ. ಆಗಳ ಜಯಕಯ್ಯ ಮಗಳು ಮನೆಗೆ ಬಂದೈತೆ. ಯಾವಾಗ ಬಂದೆ ಜಯಕಯ್ಯ? ಅದಕ್ಕೆ ನಾನು ಮನೆ ಹತ್ರ ಹೋಗಿದ್ದೆ, ನಿಮ್ಮ ಮನೆ ಹತ್ರ ಅಲ್ಲೆಲ್ಲೂ ಕಾಂಬ್ಲೇ ಇಲ್ಲಮ್ಮ. ನಾನು ಅಲ್ಲೆಲ್ಲ ನೋಡ್ಕೊಂಬಂದೆ, ನೀನು ಅಲ್ಲೆಲ್ಲೂ ಇರಲಿಲ್ಲ. ನೀವು ಸೊಸೆಂಗೆ ಕೇಳಿದೆ, ಹಿಂಗೆ ನಮ್ಮ ಕಾವ್ಯಾರ ಮಂತಕ್ಕೆ ಹೋಗೈತೆ ಮಗಳನ್ನ ಕರ್ಕೊಬರೋಕ್ಕೆ ನಾವು ಹೇಳಿದ್ವಿ ಅಂತ ಹೇಳಿದ್ಲು. ಅದಕ್ಕೆ ತಡಿ ನೋಡೋಣ ಅಂತ ನಾನು ಇಲ್ಲಿಗೆ ಬಂದೆ. ಉಗಂಡಾಗ ಇಬ್ಬರು ಅಲ್ಲೇ ಒಂದಾಗಿದ್ದೀರಾ, ಹೆಂಗೆ ಮಾತಾಡ್ತಿದ್ದೀರಾ ನೋಡು. ಹೂನೇ ರತ್ನಮ್ಮ, ಬಂದ್ವತ್ತ ಬಂದೆ. ನನ್ನ ಮಗಳನ್ನ ಎಷ್ಟು ದಿನ ಅಂತ ನಾವು ದೂರ ಇರೋ ಒಬ್ಬ ಮಗಳನ್ನ ಹಿಂಗೆ ಬಿಟ್ಟು, ಅದಕ್ಕೆ ಏನೋ ಆಗಿದ್ದಾಗೋಯ್ತು ಅಂತ ಹೇಳಿ ನಾನೇ ಬಂದೆ ಮಾತಾಡ್ಸ್ಕೊಂಡು ಒಂದು 2 ದಿನ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನೇನು ಮಾಡೋಣ, ಅವರಂತೂ ಬರಲಿಲ್ಲ ಅಂತ ನಾವು ಹಂಗೆ ಇದ್ದರೆ ಆಗ್ತೈತೆ. ನನ್ನ ಮಗಳು ಸುಖ ಕಷ್ಟ ಎಲ್ಲ ಯಾರು ಕೇಳೋದು? ಅದಕ್ಕೆ ನಾನೇ ಬಂದಮ್ಮ. ಹ್ಞೂ ಹೇಳೋದು ಸರಿನೇ ಪಾಪ, ಅವಳು ತಾನೇ ಎಲ್ಗೋಗಿ ಬರೋಳು, ಹಂಗೆ ಬಂದಿದ್ಯಾ ಬಿಡು. ಬಾರಕಯ್ಯ ಕುತ್ಕ ಬಾ. ರತ್ನಕಯ್ಯ, ನಮ್ಮ ಅಮ್ಮ ಬಂದಿರೋದು ನನಗೂ ಎಷ್ಟೋ ಖುಷಿ ಆಗ್ತಾಯಿದ್ದು ಗೊತ್ತೇ. ನಾನು ಮುಂಚೆ ಚೆನ್ನಾಗಿ ಬೈದ್ಬಿಟ್ಟೆ, ನಿನ್ನೆ ಬಂದಾಗ ನಂಗೆ ಅಷ್ಟು ಬೇಜಾರಾಗ್ಬಿಟ್ಟಿತ್ತು, ಏನಾಗಿದ್ದಾಗೋತು ಬರೋದು ಬಿಟ್ಟು ಅಂತ. ಇವಾಗ ಹೆಂಗೆ ಬಂದಿರೋದಕ್ಕೆ ಹೆಂಗೆ ಖುಷಿ ಆಗ್ತಾಯಿದ್ದು ಗೊತ್ತೇ ನನಗೆ. ಇವಾಗ ತಾಯಿ ತಾಯಿ ಹೇಳಬೇಕು, ನಮ್ಗೆ ಏನಾದರೂ ಕಷ್ಟ ಸುಖ ಎಲ್ಲ ಇದ್ದರೆ ನೀನು ಯಾರ ಹತ್ರ ಹೇಳೋನಿ? ನಮ್ಮ ಅತ್ತೆ ಹತ್ರ ಹೇಳೋಕ್ಕೂ ಆಗಲ್ಲ, ನಮ್ಮ ಅಮ್ಮನ ಹತ್ರ ಹೇಳ್ದಂಗೆ ಆಗಲ್ಲ. ಅದಕ್ಕೆ ನನಗಂತೂ ಎಷ್ಟೊತ್ತಿಗೆ ನಮ್ಮ ಅಮ್ಮ ಬಂದು ಮಾತಾಡಿಸ್ತೈತೋ ಅನ್ನಿಸ್ಬಿಟ್ಟಿತ್ತು. ಹೆಂಗೆ ಬಂದಿದ್ದಕ್ಕೂ ಅದಕ್ಕೂ ಖುಷಿ ಆಯಿತು. ನಮ್ಮ ತಾಯಿ ಇರ್ಬೇಕು, ಎಂಥರ್ಗಾದ್ರೂ ತಾಯಿ ಇರಬೇಕು. ಬೇರೆಯವ್ರ ಹತ್ರ ಎಲ್ಲ ಹೇಳೋಕ್ಕಾಗಲ್ಲ ಹೇಳು, ಅವ್ರು ಎಷ್ಟೇ ಇದ್ರಾಗಿದ್ರೂ ಇವಾಗ ತಾಯಿ ತಾಗಿ ಹೇಳ್ದಷ್ಟು ತೃಪ್ತಿ ಆಗಲ್ಲ. ಅಯ್ಯೋ ನಾನು ಹಂಗೆ ಫಸ್ಟು ನಮ್ಮ ಅಮ್ಮವ್ರಿಗೆ ಏನನ ಆಗಲಿ ಫೋನ್ ಮಾಡಿಬಿಟ್ಟು ಹೇಳ್ಬಿಡ್ತಿದ್ದೆ, ಏನನ ಆಗಲಿ. ಇವಾಗ ಅವರೇ ಇಲ್ಲ, ಏನು ಮಾಡೋದು? ಇವಾಗ ಹಂಗೆ ಇರೋ ತನಕ ಚೆನ್ನಾಗಿರಬೇಕು. ಹೆಂಗ ಈಗನ ಒಂದಾಗಿದ್ದೀರಲ್ಲ ಬಿಡು, ಖುಷಿ ಆಗ್ತೈತಿ ನಮಗೂ ಒಂಥರ. ಹೂನೇ, ಇನ್ನೇನು ಮಾಡೋಣ ಪಾಪ. ಇವಳು ಬಸ್ರಿ ಇವಾಗ 5 ತಿಂಗಳಂತೆ. ಅದಕ್ಕೆ ನಾನು ಬಂದು ಅಲ್ಲೇ ಕರ್ಕೊಂಡೋಗಿ ಬಾಣಿತನ ಎಲ್ಲ ಮಾಡಿ ಕರ್ಕೊಂಬಂದುಬಿಟ್ಟು ಹೋಗಣಿ ಅಂತ ಹೇಳಿದ್ದೀನಿ. ಸೀಮಂತ ಎಲ್ಲ ಜೋರಾಗಿ ಮಾಡಣಿ ಅಂತ. ಇನ್ನೇನಿರೋ ಒಬ್ಬ ಮಗಳು ಮಾಡಿದ್ರಾಯ್ತು. ಅದಕ್ಕೆ ಎಲ್ಲ ಕೇಳಿ ಒಂದು 15 ದಿವಸ ತಿಂಗಳು ಇರಿಸ್ಕೊಂಡು ಆಮೇಲೆ ಕರ್ಕೊಬಂದುಬಿಟ್ಟು 9 ತಿಂಗಳಾಗ ಮಾಡಣಿ ಅಂತ. ಸೀಮಂತ ಎಲ್ಲ ಮಾಡಿದರೆ ಜೋರಾಗೆ ಚೆನ್ನಾಗಿರ್ತೈತಿ. ಯಾರಿಗೆ ಮಾಡ್ತೀವಿ ಹೇಳು, ಇರೋ ಒಬ್ಬ ಮಗಳು ಮಾಡಣಿ ಅಂತ. ಹ್ಞೂ ಹೇಳು ಮಾಡ್ರಿ. ಕಾವ್ಯಂಗೂ ಖುಷಿ ಆಗ್ತೈತತ್ತ. ಇನ್ನೇನು ಮದುವೆನೂ ಮಾಡಲಿಲ್ಲ, ಅವಳೇ ಅತ್ತ ಮನೆ ಬಿಟ್ಟು ಬಂದು ಮದುವೆ ಆದ್ಲು. ಇದನ್ನು ಮಾಡ್ರತ್ತ, ಇನ್ನೇನು ಮಾಡ್ತೀಯ? ಹ್ಞೂ ಹೇಳು, ಮದುವೆನೂ ಮಾಡಲಿಲ್ವಲ್ಲ, ಅದಕ್ಕೆ ಅವಳೆ ಮದುವೆ ಆಗೋದ್ಲು. ಅದಕ್ಕೆ ನಮಗೆ ಆ ಸಿಟ್ಟೆಲ್ಲ ಇತ್ತಾ, ನಾವು ಬರಲಿಲ್ಲ. ಸ್ವಲ್ಪ ಇದು ಸಿಟ್ಟೆಲ್ಲ ಕಮ್ಮಿ ಆಗಲಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ಇವಾಗ ಎಷ್ಟು ದಿನ ಆದರೂ ಮಾತಾಡಿಸ್ದಾಗ ಹೆಂಗೆ ಅಂತೇಳಿ ಯಾರು ಹಂಗಂದ್ರು 5 ತಿಂಗಳು ಪ್ರೆಗ್ನೆಂಟು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಬಂದೆ. ಇನ್ನೇನಿದ್ದೆ ಎಷ್ಟು ದಿನ ಇದ್ದರು ಇದೇನೇನೆ, ಹೋಗಿ ಇರೋರು ಯಾರು ಸಾಯಾರು ಯಾರು ಹೋಗಿ ಮಾತಾಡ್ಸ್ಕೊಂಬರೋನಿ ಕರ್ಕೊಂಡು ಮಗಳನ್ನ ಕರೆದು ಕಳ್ಸನಿ ಅಂತೇಳಿ ಬಂದಮ್ಮ. ಅಯ್ಯೋ ಊರಾಗೆಲ್ಲ ಮಾತಾಡ್ತಿದ್ರಮ್ಮ,
ಜಯಕ್ಕಯ್ಯ ಮಗಳು ಮನೆಗೆ ಹೋಗ್ಯವಳೆ ಮಗಳು ಮನೆಗೆ ಹೋಗ್ಯವಳೆ ಅಂತ ಹೇಳ್ಬಿಟ್ಟು ಆಗ ಸಾಕಜ್ಜಿ ಏನೋ ಕೇಳ್ತಂತೆ ನೀನು ಬಾಯಿಗೆ ಬಂದಂಗೆ ಬೈದಂತೆ. ಅಯ್ಯೋ ಅವಜ್ಜಿ ಅಂತೂ ಹೇಳ್ಕೊಂಡು ತಿರ್ಗಾದಮ್ಮ ಊರಾಗೆಲ್ಲನ. ಅಲ್ಲ ಕಣೆ ರತ್ನಮ್ಮ, ಮತ್ತೆ ದಾರಿಗೆ ಬರ್ತಾ ಇದ್ದೀನಿ ಬ್ಯಾಗ್ ಇಟ್ಕೊಂಡು. ಅವಜ್ಜಿಗೆ ಸ್ವಲ್ಪನೇ ಬೇಡವೆ ಅದು ಆಕಿಗೆ ಹೋಗು ನಾನು ಬರ್ತಾ ಇದ್ದೀನಿ ಏನೋ ಒಳ್ಳೆ ಕೆಲಸಕ್ಕೆ ಅಂತ ಬತ್ತಿದ್ರೆ ತಗ ಅಲ್ಲಿ ಬಂದು ಎಲ್ಲಿಗೆ ಜಯ್ಯಮ್ಮ ಅಂತ ಕೇಳ್ತಾಳೆ. ಹೋಗು ನಂಗಂತೂ ಮೊಯ್ಯಾಗಿಂದ ಹತ್ಕಂತು ಸಿಟ್ಟು. ಹಂಗೆ ಮಾಡೋದಯ್ಯಮ್ಮ ಹೋಗು. ಹ್ಞೂ ಜಯಕ್ಕಯ್ಯ ಅವಜ್ಜಿ ಯಾರನ್ನಾಗಲಿ ಕೇಳೋದಂತೂ ಬಿಡಲ್ಲ. ಕೇಳಿ ಎಲ್ಲ ತಗ ಮಕ್ಕೂಗಿಸ್ಕೊಂತೈತಿ. ಹೋಗು. ಅಯ್ಯೋ ಅವಜ್ಜಿ ಯಾಕೆ ಹಂಗೆ ಮಾಡ್ತು? ನಮ್ಮ ಅಮ್ಮ ಮೊದಲೇ ಬೈತೈತಿ ಸರಿಯಾಗಿ ಅಂತಾರೆ. ಯಾಕಮ್ಮ ಓದತ್ತೋ ಹೋಗತ್ತ ಹಂಗೆಲ್ಲ ಬರೋರ್ನೆಲ್ಲ ಎಲ್ಗನ ಹೋಗೋರ್ನು ಬರೋರ್ನು ಯಾಕೆ ಕೇಳಬೇಕು? ಅವ್ರಿಗೆ ಇಷ್ಟ ಇದ್ದರೆ ಹೇಳ್ತಾರೆ, ಇಲ್ಲೂರೇ ಯಾಕೆ ಅಡ್ಡಕ್ಕೆ ಹೋಗ್ಬೇಕು? ಹೋಗು ಅವಜ್ಜಿ ಒಬ್ಳು. ಸರಿ ಜಯಕ್ಕಯ್ಯ, ಮತ್ತೆ ಇನ್ನೇನು ಏನು ಇರ್ತೀಯಾ? ಕರ್ಕೊಂಡು ಹೋಗ್ತೀಯಾ ಇವತ್ತೇನೆ? ಏನು ಮಾಡ್ತೀಯಾ? ಇಲ್ವೇ ಇನ್ನೂ ಒಂದು 2 ದಿನ ಒಂದು ವಾರ ಇದ್ದೋಗು ಅಂತ ಹೇಳ್ಬಿಟ್ಟು ಅತ್ತೆನೂ ಎಮ್ ಕಾವ್ಯ ಇಬ್ಬರು ಹೇಳ್ತಾವ್ರಿ. ಮಂಜಕ್ಕ ಏನು ಪಾಪ ಹಂಗೆ ಹೇಳ್ತು ಇರು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು 2 ದಿನ ಇದ್ದು ಕರ್ಕೊಂಡು ಹೋಗೋಣ ಅಂತ ಸುಮ್ಮನಾದೆ. ನಾನು ಇನ್ನೇನು ಅಲ್ಲಿ ಹೋಗು ಮಾಡೋದು ಅಷ್ಟರಾಗೆ ಐತೆ ನಾನು. ಅದಕ್ಕೆ ಇಲ್ಲೇ ಇದ್ದೀನಿ. ಹ್ಞೂ ಹಂಗೆ ಮಾಡೇಳು. ವಾಸ್ತ ಬಂದಿದ್ಯಾತ ಎಷ್ಟೋ ದಿನಕ್ಕೆ. ಒಂದು ವಾರ ಇದ್ದೇ ಕರ್ಕೊಂಡು ಹೋಗು. ಸರಿ ನಮ್ಮ ನಾನು ಬರ್ತೀನಿ. ಅಮ್ಮ ಅಮ್ಮಣ್ಣಿನ ಕರ್ಕೊಬರೋದಲ್ವೇ? ಚಿನ್ನಿ ಕರ್ಕೊಬಂದಿದ್ರೆ ಒಂದು 2 ದಿನ ಇರೋಳು. ಇಲ್ಲಮ್ಮ ಅವಳು ಸುಮ್ಮನಿರಲ್ಲ. ಅವ್ರು ಅಮ್ಮ ಬೇಕು ಅಂತೈತಿ. ಅದು ಸುಮ್ಮನಿರಲ್ಲ. ಕುಂತು ಮಿಡ್ತಾ ಹೇಳ್ದಂಗೆ ಆಡ್ತೈತೆ ಹುಡುಗಿ. ಅದಕ್ಕೆ ಕರ್ಕೊಬರ್ಲಿಲ್ಲ. ಅಲ್ಲೇ ಬತ್ತಿಯಲ್ಲ ಅವಾಗ ನೋಡು ಬೇಕಿದ್ರೆ ಹೆಂಗೆ ಆಡ್ತಾಳೆ ಅಂತ ಹೇಳ್ಬಿಟ್ಟು. ಒಂದು ನಿಮಿಷ ಸುಮ್ಮನಿರತ್ತ. ಎಲ್ಲ ಒಂದು ಹೆಂಗೆ ಕೂಕೊಂಡು ಮಾತಾಡ್ತಿದ್ವಲ್ಲ ಅದೇನೋ ಒಂದು ಮಾಡ್ಕೊಂಡು ಇನ್ನು ತಲಿಕ್ತೈತೆ ನಮಗೆ ಅಂತ ಆ ಹುಡುಗಿ ಅದು. ಹೌದೇನು? ಅಯ್ಯೋ ದೇವ್ರೇ, ಸರಿಯಾದ್ದಳಪ್ಪೋ. ಹಂಗಿದ್ರೆ ನಮ್ಮ ಅಣ್ಣನ ಮಗಳು. ಚೆನ್ನಾಗವಳೇನು? ಆಲೆ ಎಷ್ಟು ವರ್ಷನಮ್ಮ? ಆಲೆ 1 ವರ್ಷ 2 ವರ್ಷನಮ್ಮ. ಹಾಗೆ ಹಂಗೆ ತಿಟ್ಟ ಮಾಡ್ತಾಳೇನು? ನಾನು ನೋಡೇ ಇಲ್ಲ ಅವಳನ್ನಂತೂ. ಅದಕ್ಕೆ ಕರ್ಕೊಬಂದಿರೋ ನೋಡ್ತಾ ಇದ್ದಿ. ಸರಿ ಬಿಡು, ಅಲ್ಲಿಗೆ ಹೋದಾಗ ನೋಡಿದ್ರಾಯ್ತು. ಲಕ್ಷ್ಮಣ್ ಏನು ಮಾಡ್ತಿದ್ದೀರಾ? ಬನ್ನಿ ಹೊರ್ಗಡೆ. ಯಾಕಮ್ಮ ಗಂಗ? ಅಯ್ಯೋ ನಾನು ಬೇಜಾರಾಗ್ತಿತ್ತು ಮನೆ ಹತ್ರ, ಅದಕ್ಕೆ ಬಂದು ಏನಾನ ಮಾಡ್ತಿದ್ಯೇನೋ ಬರೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಸ್ವಲ್ಪ ಅಕ್ಕಿ ಒಣಗಾಕ್ತೀನಿ ಆಂಟಿ. ಒಣಗಾಕಳಮ್ಮ, ಚೆನ್ನಾಗಿ ಬಿಸಿಲು ಬರ್ತೈತೆ, ಒಣಗಾಕು ಇಲ್ಲೇನೇನೆ. ಹ್ಞೂ ಆಂಟಿ, ನಮ್ಮ ಮನೆ ಹತ್ರ ಅಯ್ಯೋ ಮೇಲ್ಗಡೆ ಒಣಗಾಕಿದೆ ಪಾರಿವಾಳಗಳು ಒಂದೂ ಬಿಡಲ್ಲ ಕಣಾಂಟಿ. ಹಂಗೆ ಎಲ್ಲ ಎರ್ಚಾಡ್ಬಿಡ್ತವೆ ಎಲ್ಲ. ಅಲ್ಲೆಲ್ಲ ಒಂದ್ಸತಿ ಒಣಗಾಕ್ಬಿಟ್ಟು ಇವಾಗ ಕಡ್ಲೆ ಬೀಜ ಅವೆಲ್ಲ ಇಟ್ಟಿದ್ದೆ, ಒಂದು ಬಿಡ್ದಂಗೆ ತಿಂದೋಗಿದ್ವು. ಮನೆ ರಾಗಿ ಒಣಗಾಕ್ತಾವು ಹಂಗೆ ಮಾಡಿದ್ವು, ಎಲ್ಲ ಕೆಳಕೆಲ್ಲ ಚೆಲ್ಲಾಕ್ಬಿಟ್ಟಿದ್ವು. ಅದಕ್ಕೇನೆ ನೀವು ಹೆಂಗೂ ಹೊರ್ಗಡೆನೇ ಇರ್ತೀರಲ್ಲ, ಅದಕ್ಕೇ ತಂದು ಒಣಗಾಕನಿ ಅಂತ ಕೇಳ್ಕೊಂಡು ಹೋಗೋನಿ ಅಂತ ಬಂದೆ ಕಣಾಂಟಿ. ಬಂದು ಒಣಗಾಕಮ್ಮ. ನಮ್ಮಂತಗಂತೂ ವಿಶಾಲವಾಗೈತೆ. ಎಲ್ಲ ಕಲ್ಲು ಹಾಕಿಸ್ಬಿಟ್ಟಿದೀವ. ಇದು ಹಳೆ ಮನೆ, ಅವಾಗೆಲ್ಲ ಕಲ್ಲು ಹಾಕಿಸ್ಬಿಟ್ಟವ್ರೆ. ಅದಕ್ಕೆ ಎಲ್ಲ ಚೆನ್ನಾಗೈತೆ. ಒಣಗಾಕು, ಒಂಚೂರು ಗುಡಿಸ್ಬಿಟ್ಟು ಒಣಗಾಕು. ಏನು ಒಂದು ಕಲ್ಲು ಬೆರೆಯಲ್ಲ, ಏನು ಬೆರೆಯಲ್ಲ, ಚೆನ್ನಾಗೇ ಒಣಕೊಂತೇವೆ. ನಾವು ಇಲ್ಲೇ ಕೂಕೊಂತೀವಿ. ನಮ್ಮ ಅತ್ತೆ ಇರ್ತೈತಲ್ಲ, ನಮ್ಮ ಅತ್ತೆ ಯಾವಾಗೂ ಇಲ್ಲೇ ಕೂಕೊಂಡಿರ್ತೈತೆ. ಒಣಕೊಂತೇವೆ ಹೇಳು. ಬಾರೆ ಈರಮ್ಮ. ಅಲ್ಲ ಲಕ್ಷ್ಮಕ್ಕಯ್ಯ, ನೀನು ಎಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರಂತೆ, ನನ್ನ ಕರೆದಿದ್ರೆ ನಾನು ಬರ್ತಿರ್ಲಿಲ್ವೇ? ನೀವೇ ಹೋಗಿದ್ದೀರಮ್ಮ. ಕರೆದಿದ್ರೆ ನಮ್ಮ ಮನೆಗೂ ಎಲ್ಲ ಕಷ್ಟಗಳಿದ್ವು, ಬರ್ತಿದ್ವಿ. ಹೋಗು ನೀನೊಳ್ಳೆ ನಮ್ಮ ನೀಲ್ಗೂ ಕರ್ಕೊಂಡು ಹೋಗಲ್ಲಮ್ಮ ನೀನಂತೂ. ನಾನು ಈಗ ಇವ್ರು ಬರ್ತೀವಿ ಅಂದಿದ್ರ ಎಲ್ಲನ ಹೋಗೋಣ ಆಂಟಿ ಅಂಬರ. ಅದಕ್ಕೆ ಬರ್ರಮ್ಮ ದೇವಸ್ಥಾನಕ್ಕನ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿದ್ದೆ. ನನಗೇನು ಗೊತ್ತು ನೀನು ಬರ್ತೀಯಾ ಅಂತ. ಇವಾಗ ನಾವೆಲ್ಲರಿಗೂ ಹೇಳೋಕ್ಕಾಗ್ತೈತೆ ನಮ್ಮ. ಹೋಗ್ಲಿ ಬಿಡು, ಇನ್ನೊಂದು ದಿನ ಯಾವಾಗನಕ ಹೋಗುವಾಗ ಕರ್ಕೊಂಡು ಹೋಗ್ತೀನಿ, ಅವಾಗ ಬರೀ ಅಂತೇಳು. ಅಲ್ವೇ ಗಂಗಾ, ನೀನೇ ಹೇಳೋದಲ್ವೇನೆ ನಾವು ಬರ್ತಿದ್ದೆ. ಹೋಗಮ್ಮ ನೀನೊಳ್ಳೆ ನಮ್ಮ ಮನೆ ಪಕ್ಕ ಇದ್ರೂ ಒಂದು ವಿಷಯ ಹೇಳಲ್ಲ ನೀನಂತೂ. ಭಾರಿ ಇದೆಯಾ ಕಣೆ ಗಂಗಾ. ಇಲ್ಲ ಈರಕಯ್ಯ, ನಾನು ಕರಿಯನಿ ಅಂದ್ಕೊಂಡೆ. ಏನೋ ಪಾಪ ನಿಮ್ಮದೇ ಕಷ್ಟ, ನಿಮ್ಮದೇ ಎಷ್ಟೋ ಮನೆಯೆಲ್ಲ ಏನೇನೋ ಆಯ್ತಲ್ಲ, ಅದಕ್ಕೇನೇನೆ ನಾನು ಸುಮ್ಮನಾಗೋದ್ನಮ್ಮ. ಯಾಕೆ ಬೇಕು, ಹೆಂಗೋ ಬರ್ತಾರೆ ಹೆಂಗೋ ದುಡ್ಡಿದ ಟೈಮಾಗೆ ಅಂದ್ಕೊಂಡು ನಾನು ಸುಮ್ಮನಾದೆ. ಅಯ್ಯೋ ಇನ್ನೆಷ್ಟು ದುಡ್ಡು ಖರ್ಚಾಗದೆ? ಇನ್ನೇನು ಎಲ್ಲ ಬಸ್ಸೆಲ್ಲ ಫ್ರೀ, ಆರಾಮಾಗಿ ಇನ್ನೇನು ಅಲ್ಲಿ ದೇವಸ್ಥಾನ ಏನೋ ಒಂದು ಸ್ವಲ್ಪ ಖರ್ಚಾಗೋದು. ಒಂದು 500 ರೂಪಾಯಿ ಕೊಂಡು ಹೋಗಿದ್ರೆ ಓಡೋಗೋದಮ್ಮ ಎಲ್ಲನ. ನೀನು ಒಳ್ಳೆ ಕಲಿಯತ್ತಾನೆ, ನಾನು ಬರ್ತಿದ್ದೆ. ನಮಗೂ ಮನೆ ಹತ್ರ ಇದ್ದಿದ್ದು ಬೇಜಾರಾಗಿತ್ತು. ಎಲ್ಲನ ಒಂಚೂರು ಹೊರಗಡೆ ಹೋಗಿದ್ರೆ ವಾತಾವರಣನ ಚೇಂಜಾಗಿ ಮನಸ್ಸಿಗೆ ನೆಮ್ಮದಿನ ಸಿಗೋದು. ಹೋಗ್ರಿ ಲಕ್ಷ್ಮಕ್ಕಯ್ಯ, ಇನ್ನೊಂದಿನ ಹೋಗುವ ಕರಿ. ಎಲ್ಲನ ಹೋಗುವಾಗ ನನಗೂ ಬೇಜಾರಾಗ್ತೈತೆ. ನಮ್ಮ ಅಪ್ಪಂಗನ್ನ ಕೇಳ್ಕೊಂಡು ಬರ್ತೀನಿ. ನಿಮ್ಮಂಥವ್ರ ಜೊತೆ ಹೋಗ್ದಲ್ಲ ಇನ್ನು ಯಾರ ಜೊತೆಗೆ ಹೋಗನಿ? ನಾನು ಒಬ್ಬಳೇನೇನೆ. ನಮ್ಮ ಅಪ್ಪನ ಕರೆದ್ರು ಎಲ್ಲೂ ಬರಲ್ಲ, ಮನೆಗೆ ಇರಬೇಕು. ಹಂಗೆ ನಿಮ್ಮ ಜೊತೆ ಆದರೆ ಎಲ್ಲನ ಹೊರಗಡೆ ನಾವು ಹೋಗಿ ಬರ್ಬೋದು. ಮನಸ್ಸಿಗೆ ಒಂದು ಸ್ವಲ್ಪ ಶಾಂತಿ ನೆಮ್ಮದಿನ ಸಿಗ್ತೈತಿ. ಹೇಳ್ತೀನಿ ಹೇಳ. ನಮ್ಮ ಹುಡುಗರು ಏನು ಕರ್ಕೊಂಡು ಹೋಗ್ಲಿಲ್ಲ. ಇವರೇ ಗಂಗಾ, ಶೋಭಾ, ತಿರ್ಗಾ ಇವಳು ಯಾರಪ್ಪ ಅವಳು ಯಾರ ಕುಮುದನೇ ಯಾರೋ ಬಂದಿದ್ರಪ್ಪ.
ಅವಳನ್ನ ಕರ್ಕೊಂಡು ಹೋಗಿದ್ವಿ ಅಷ್ಟೇ, ಇನ್ನು ಯಾರಿಲ್ಲ, ನಾವೇ ಒಂದು 4 ಜನ ಹೋಗಿದ್ವಿ. ಸುಮ್ಮನೆ ಏನಕ್ಕಪ್ಪ ಅಷ್ಟು ಜನ ಅಂತವಿ. ಇವಾಗ ಜಾಸ್ತಿ ಜನ ಆದರೆ ಬೇಗ ಹೊರಡಲ್ಲ, ಏನಿಲ್ಲ. ನಾವೇ ಆದರೆ ಬೇಗ ಬೆಳಗಿನ ಜಾವನೇ ಬಿಟ್ಟಿದ್ವಿ. ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟೊಂದು 3-4 ಗಂಟೆ ಆಯಿತು. ಹಂಗ ಹುಡುಗರನ್ನ ನಮ್ಮ ಅತ್ತಿಗೆ ಹೇಳಿ ಹೋಗಿದ್ದೆ, ಏನೋ ಒಂಚೂರು ತಿಂಡಿ ಮಾಡಿಕ್ಕಿ. ಹಂಗಾಗಿ ಇದಾಯಿತು. ಇನ್ನೊಂದ್ಸತಿ ಹೋಗುವ ಕರಿತೀವಿ ಹೇಳಿ. ಸರಿ ಲಕ್ಷ್ಮಕ್ಕಯ್ಯ, ಸರಿ ಬರ್ತೀನಿ ಹೇಳು. ಯಾವಾಗನ ಬರ್ತೀನಿ, ನಾನಾಗ ಹಂಗೆ ಕೇಳ್ಕೊಂಡು ಹೋಗ, ನೀ ನೋಡು ನನ್ನನ್ನೇ ಕರೀಲಿಲ್ಲ ಅಂತ ಹೇಳಿ ಬಂದೆ ಅಷ್ಟೇ. ಬಾ, ಕಾಫಿಗೆ ಇಕ್ತೀನಿ, ಕಾಫಿ ಕುಟ್ಕೊಂಡು ಹೋಗಿರ್ತೀವಿ. ಬೇಡ ಲಕ್ಷ್ಮಂಟಿ, ಇವಾಗ ಕುಟ್ಕೊಂಡು ಬಂದ್ವಿ. ಕಾಫಿ ಏನಕ್ಕೆ, ಏನು ಬಿಸಿಲು, ಕಾಫಿನೂ ಬೇಡ, ಏನು ಬೇಡ. ಹ್ಞೂ ನಮ್ಮ ಏನು ಕಿಕ್ತೀಯಾ ಬಿಡು, ನಾನೇನೋ ಕೇಳ್ಕೊಂಡು ಹೋಗೋನಿ ಅಂದ್ಕಡೆ. ನೀನಂತೂ ಯಾರನ್ನ ಬಂದರೆ ಬಾ ಕಾಫಿ ಮಾಡನಿ, ಟೀ ಮಾಡನಿ ಅಂತ ಕರೀತೀಯ. ಹ್ಞೂ ನಮ್ಮ ಮನೆ ತಕ್ಕ ಬಂದನ್ನ ಕರಿಬೇಕು. ಸುಮ್ಮನೆ ನಿಂತ್ಕೊಂಡು ಮಾತಾಡಿಸಿ ಕಳ್ಸೋದಾ? ಬರ್ರಿ, ಒಂದು ಲೋಟ ನೀರನ್ನು ಕುಡ್ದು ಹೋಗಿ ಅಂತ್ರಿ. ಇಲ್ಲ ಹೇಳಂಟಿ, ಇಲ್ಲೇ ಇನ್ನೇನು, ನಾನು ಅದಕ್ಕೆ ಕೇಳ್ಕೊಂಡು ಹೋಗನಿ, ಇಲ್ಲ ಅಕ್ಕಿ ಒಣಗಾಕನಿ ಅಂತೇಳಿ ಬಂದೆ ಅಷ್ಟೇ. ಸರಿ ಹೋಗ್ತೀನಿ, ಮಾತಾಡ್ರಿ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.